ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಶಿವಣ್ಣ ಸರ್ಜರಿಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಶಿವಣ್ಣ ಹೋಗುವಾಗ ಅವರಿಗೆ ಕಿಚ್ಚ ಸುದೀಪ್ ಸೇರಿದಂತೆ ಸಾಕಷ್ಟು ಗಣ್ಯರು ಧೈರ್ಯ ತುಂಬಿದ್ದಾರೆ. ಹಾಗಿದ್ರೆ ಈ ಸರ್ಜರಿ ಎಷ್ಟು ಡೇಂಜರ್, ಹೇಗಿರುತ್ತೆ ಆಪರೇಷನ್, ಏನಾದರೂ ಡೇಂಜರ್ ಇದೆಯಾ, ಎಷ್ಟು ದಿನಗಳಲ್ಲಿ ಶಿವಣ್ಣ ಗುಣಮುಖರಾಗ್ತಾರೆ, ದೊಡ್ಡಮನೆ ಬಾಸ್ ಶಿವಣ್ಣ ಹೋಗಿರುವ ಆಸ್ಪತ್ರೆ ಸ್ಪೆಷಾಲಿಟಿ ಏನು ಅನ್ನೋದನ್ನ ನೋಡೋಣ ಬನ್ನಿ. ಕನ್ನಡ ಸಿನಿ ಅಭಿಮಾನಿಗಳ ಪ್ರೀತಿಯ ದೊರೆ ದೊಡ್ಡಮನೆ ದೊಡ್ಡಮಗ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅನಾರೋಗ್ಯಕ್ಕೆ ಒಳಗಾಗಿರೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಸದಾ ಎನರ್ಜಿಯಲ್ಲಿ ಇರೋ ಶಿವಣ್ಣ ಅಮೆರಿಕಕ್ಕೆ ಸರ್ಜರಿಗೆ ಹೋಗಿದ್ದಾರೆ. ಶಿವಣ್ಣನನ್ನ ಕನ್ನಡ ಚಿತ್ರರಂಗದ ತಾರೆಯರು ಧೈರ್ಯ ತುಂಬಿ ಕಳಿಸಿದ್ದಾರೆ. ಡಿಸೆಂಬರ್ 24ರಂದು ಅಮೆರಿಕದ ಮಿಯಾಮಿಯಲ್ಲಿ ಶಿವಣ್ಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ. ಶಿವಣ್ಣ ಅಮೆರಿಕಕ್ಕೆ ಹೊರಡುವಾಗ ತುಂಬಾ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಲೆಕ್ಕವಿಲ್ಲದಷ್ಟು ಬಾರಿ ಶಿವಣ್ಣ ಫಾರಿನ್ ಟೂರ್ ಮಾಡಿದ್ರು. ಈ ಬಾರಿ ಮಾತ್ರ ಏನು ವಿಶೇಷ ಎನ್ನುವಂತಿತ್ತು. ಅದನ್ನ ಅವರೇ ಹೇಳಿದ್ರು. ಇದನ್ನ ನೋಡಿದಾಗ ನನಗೆ ಎಮೋಷನಲ್ ಆಗುತ್ತಿದೆ. ಹೆಲ್ತ್ ಚೆಕಪ್ ಮಾಡಿಸಿದ್ದೇನೆ, ಎಲ್ಲವೂ ಸರಿಯಾಗಿದೆ. ನನ್ನ ತಂಗಿ ಮತ್ತು ಸಂಬಂಧಿಕರನ್ನ ನೋಡುವಾಗ ಬೇಜಾರಾಯಿತು. ಅಭಿಮಾನಿಗಳನ್ನ ನೋಡಿದಾಗ ದುಃಖ ಆಗ್ತಿದೆ. ಅದು ಬಿಟ್ರೆ ನಾನು ಧೈರ್ಯವಾಗಿದ್ದೇನೆ. ಜನವರಿ 26ಕ್ಕೆ ವಾಪಸ್ ಬರ್ತೀನಿ. ನನ್ನ ನೆಲ ಬಿಟ್ಟು ಇಷ್ಟು ದಿನ ಬೇರೆ ದೇಶದಲ್ಲಿ ಇರೋಕೆ ಕಷ್ಟ ಆಗುತ್ತೆ ಎಂದು ಭಾವುಕರಾದರು. ಹಾಗಿದ್ರೆ ಈ ಸರ್ಜರಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಡಿಸೆಂಬರ್ 24ರಂದು ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ನಡೆಯಲಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಸರ್ಜರಿ ಬಳಿಕ ಶಿವಣ್ಣ 1 ತಿಂಗಳು ಅಮೆರಿಕದಲ್ಲಿ ವಿಶ್ರಾಂತಿ ಪಡೆಯಲಿದ್ದಾರೆ. ಮೂತ್ರಕೋಶದ ಕ್ಯಾನ್ಸರ್ಗೆ ಶಿವಣ್ಣ ಟ್ರೀಟ್ಮೆಂಟ್ ಪಡೆಯಲಿದ್ದಾರೆ. ಮೂತ್ರಕೋಶದ ಒಳ ಪದರಲ್ಲಿ ಯೂರೋಥೆಲಿಯಲ್ ಕೋಶಗಳು ಅಸಹಜವಾಗಿ ಮತ್ತು ನಿಯಂತ್ರಣ ಇಲ್ಲದೆ ಬೆಳೆಯಲು ಆರಂಭಿಸಿದಾಗ ಅದು ಮೂತ್ರಕೋಶದ ಕ್ಯಾನ್ಸರ್ ಎನಿಸಿಕೊಳ್ಳುತ್ತದೆ. ದೇಶದಲ್ಲಿ 2020ರಲ್ಲಿ ಸುಮಾರು 18,921 ಜನರು ಮೂತ್ರಕೋಶದ ಕಾಯಿಲೆಗೆ ಒಳಗಾಗಿದ್ದಾರೆ. ಪ್ರತಿ 1 ಲಕ್ಷ ಜನರಲ್ಲಿ ಪುರುಷರಲ್ಲಿ ಅಂದರೆ 2.4ರ ಅನುಪಾತದಲ್ಲಿ ಹಾಗೂ ಮಹಿಳೆಯರಲ್ಲಿ 0.7 ಅನುಪಾತದಲ್ಲಿ ಒಳಗಾಗುತ್ತಿದ್ದಾರೆ ಈ ಒಂದು ರೋಗಕ್ಕೆ. ಯಾಕಂದರೆ ಇಲ್ಲಿ ಪುರುಷರಿಗೆ ಜಾಸ್ತಿ ಈ ಒಂದು ರೋಗ ಕಾಣಿಸಿಕೊಳ್ತಾ ಇದೆ. ಮರಣದ ಪ್ರಮಾಣ ಪುರುಷರಲ್ಲಿ 1.3ರಷ್ಟು ಮತ್ತು ಮಹಿಳೆಯರಲ್ಲಿ 0.3ರಷ್ಟಿದೆ ಎಂದು ಕೆಲವು ಅಧ್ಯಯನಗಳು ಹೇಳಿವೆ. ಮೂತ್ರದ ಜೊತೆ ರಕ್ತ ಬರುವುದು ಮತ್ತು ಮೂತ್ರ ವಿಸರ್ಜಿಸುವಾಗ ನೋವಾಗುವುದು ಇದರ ಎಫೆಕ್ಟ್ ಆಗಿದೆ. ಇನ್ನು ಶಿವಣ್ಣ ಟ್ರೀಟ್ಮೆಂಟ್ ಪಡೆಯುತ್ತಿರುವ ಆಸ್ಪತ್ರೆ ಸಾಮಾನ್ಯ ಆಸ್ಪತ್ರೆಯಲ್ಲ, ವಿಶ್ವದ ಪ್ರತಿಷ್ಠಿತ ಆಸ್ಪತ್ರೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ಜನರೇಷನ್ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದ್ದು ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ವಿಶ್ವ ಮಾನ್ಯತೆ ಪಡೆದ ಆಂಕೋಲಜಿಸ್ಟ್ಗಳೆಂದು ಕರೆಯಲಾಗುವ ತಜ್ಞ ವೈದ್ಯರು ತಂಡ ಇಲ್ಲಿದೆ. ಇವರು ಜಗತ್ತಿನ ಉನ್ನತ ಕ್ಯಾನ್ಸರ್ ಕೇಂದ್ರಗಳಿಂದ ನೇಮಕಗೊಂಡ ವೈದ್ಯರುಗಳಾಗಿದ್ದು ಇಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಗುಣಮುಖರಾಗುವ ಪ್ರಮಾಣ ಹೆಚ್ಚಿದೆ. ಈ ಕಾರಣಕ್ಕಾಗಿ ಹಲವು ದೇಶಗಳಿಂದ ಇಲ್ಲಿಗೆ ಚಿಕಿತ್ಸೆಗೆ ಆಗಮಿಸುತ್ತಾರೆ. ಅತ್ಯಾಧುನಿಕ ಸುಧಾರಿತ ಲೇಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು ಪ್ರತಿಯೊಂದು ವಿಧದ ಕ್ಯಾನ್ಸರ್ ಚಿಕಿತ್ಸೆಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ಕಾರಣಕ್ಕೆ ಶಿವರಾಜ್ ಕುಮಾರ್ ಬರ್ತಿ 1 ತಿಂಗಳ ಕಾಲ ಅಲ್ಲೇ ಚಿಕಿತ್ಸೆ ಪಡೆದು ಸ್ವದೇಶಕ್ಕೆ ಮರಳಲಿದ್ದಾರೆ. ಇನ್ನು ಶಿವಣ್ಣನಿಗೆ 62 ವರ್ಷವಾದರೂ ಎನರ್ಜಿಯಲ್ಲಿ ಇನ್ನೂ 22 ವರ್ಷದ ಹುಡುಗ. ತನಗೆ ಇರೋ ಆರೋಗ್ಯದ ಸಮಸ್ಯೆ ನಡುವೆ ಭೈರತಿ, ರಣಗಲ್ ಸೇರಿದಂತೆ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ. ಹೀಗಾಗಿ ಶಿವಣ್ಣ ದೇಹ ಕೂಡ ಟ್ರೀಟ್ಮೆಂಟ್ಗೆ ರಿಯಾಕ್ಟ್ ಮಾಡುತ್ತೆ. ಹೀಗಾಗಿ ಶಿವಣ್ಣ ಸರ್ಜರಿಯಾಗಿ ಒಂದೇ 1 ತಿಂಗಳಿಗೆ ಹಳೆ ಕದರ್ಗೆ ಬರಲಿದ್ದಾರೆ. ಅಮೆರಿಕದಿಂದ ಬರ್ತಾ ಇದ್ದಂತೆ ಶೂಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ. 6 ತಿಂಗಳೊಳಗೆ ಈ ಒಂದು ಸಮಸ್ಯೆ ಕ್ಲಿಯರ್ ಆಗಲಿದೆಯಂತೆ. ಹೀಗಾಗಿ ಎನರ್ಜಿ ಬೂಸ್ಟರ್ ಆಗಿರುವ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿದ್ದಾರೆ. ಹೀಗಾಗಿ ಸರ್ಜರಿ ನಡೆಯುವ ದಿನ ಅಂದರೆ ಡಿಸೆಂಬರ್ 24ರಂದು ಶಿವಣ್ಣನ ಅಭಿಮಾನಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮುಡಿ ಕೊಡಲಿದ್ದಾರೆ. ಹಾಗೆ ದೇವಸ್ಥಾನಗಳಲ್ಲಿ ಸಾಕಷ್ಟು ಪೂಜೆಯನ್ನು ನಡೆಸಲಿದ್ದಾರೆ. ಅವತ್ತು ಅನ್ನ ಸಂತರ್ಪಣೆ ಕೂಡ ಅಭಿಮಾನಿಗಳಿಂದ ನಡೆಯಲಿದೆ. ಒಟ್ಟಿನಲ್ಲಿ ಶಿವಣ್ಣ ಒಂದೇ 1 ತಿಂಗಳಲ್ಲಿ ಮತ್ತೆ ಹಳೆ ಕದರ್ನಲ್ಲಿ ನಮ್ಮ ಮುಂದೆ ಬರಲಿದ್ದಾರೆ. ಶಿವಣ್ಣ ನಿಮ್ಮ ಮೇಲೆ ಕೋಟಿ ಕೋಟಿ ಅಭಿಮಾನಿಗಳ ಹಾಗೂ ದೇವರ ಆಶೀರ್ವಾದ ಇದೆ. ಗೆದ್ದು ಬನ್ನಿ ಶಿವಣ್ಣ.